ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯವ್ವ ಪೂಜೆ ಮಾಡಕತ್ತಿ ಹೂವ ಮರ್ತ್ಬಿಟ್ಟೇನ? ಅಯ್ಯ ಮಗಳ ಹಾಕಿನಲ್ಲ ಹೂವು. ಓ ಇದನ್ನು ಕಟ್ಕೊಂಡ್ ಬಂದೆ ನೀನ? ಹೂನ್ ಬೇವಾ ನೋಡು ಎಷ್ಟು ಚಲೋ ಆಗೈತಿ. ತಗೋ ತುಳಸಿಗೆ ಹಾಕು. ಹೌದನ ಮಗಳ? ಹಾ ಸರಿ ನೀನು ಹಾಕ್ಬಿಡುವ. ಯವ್ವ ನಾನು ಏನ್ ಮಾಡಾಕತ್ತಿ ನೋಡು, ನೀರ್ ತರಕೊಂತೇನಿ. ತಗೋ ಹಾಕ್ ನೀನ. ಕೊಡುವ. ಅಯ್ಯೋ ಮಗಳ ಎಷ್ಟು ಚಂದ ಕಟ್ಟಿ ಅಯ್ಯವ ಹೂನ. ನಾಳೆ ನಿನ್ ಮದುವೆ ಆದವ ಪುಣ್ಯವಂತ ನೋಡ್ಲಿ. ಯವ್ವ ಹೌದಾ ಮಗಳ? ಮತ್ತ ನೋಡು ಎಷ್ಟು ಚಂದ ಹೂ ಕಟ್ಟಿ ಅಂತಾನ. ನಿಮ್ಮ ಮದುವೆಯಾಗ ಅಪ್ಪ ಅಮ್ಮರ ಅತ್ತಿ ಮಾವ ಪುಣ್ಯವಂತರು. ನೀನು ಭಾಗ್ಯವಂತಿವ. ಒಳ್ಳೆ ಗಂಡ ಮಕ್ಕಳು ಮನಿ ಎಲ್ಲ ಚೆನ್ನಾಗಿ ಸಿಗ್ಲಿ ನಿಂಗೆ. ಯವ್ವ ಹೋಗ್ಬೇ, ನಾಚಿಕೆ ಆಗತ್ತೆ ನನಗೆ. ನಾಚ್ಕೊಂಡ್ರೆ ಹಂಗೆ ಹೆಂಗ್ ಕಟ್ಟತ್ ನೋಡಿ ಇವ ನನ್ನ ಮಗಳು. ಹೌದು ತಮ್ಮ ತಂಗಿ ಎದ್ರನಮ್ಮ? ಹುನ್ ಬೇವ ಎಬ್ಸಿನಿ. ಸಾವಿತ್ರಿ ಆಯ್ತು ನಿನ್ ಪೂಜೆ? ನೋಡ್ರಿ ಯಾಕ ಎಷ್ಟತಾತು ನೀನು ಪೂಜೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗ ಅಂತೇನೆ ನಾನು. ಅಲ್ಲಿ ಚಕ್ಡಿ ಕಟ್ಬೇಕು ಹೊಲ್ದಾಗ ಆ ಹೇಳೇನಿ. ಎಷ್ಟತನ ಈ ಕೆಲಸ ಅಂತೇನಿ. ಹೌದು ಮಗಳ ನೀ ಎಲ್ಲುಂಟಿ? ಅಪ್ಪ ನೀರು ಕೊಂಟೇನಪ್ಪ. ಆಯ್ತು ಮಗಳ ಹೋಗ್, ನೀ ನೀರ್ ತಂಬರೋಗು. ಬೇಗ ಬಾರವ, ಅತ್ತಾಗಿತ್ತ ನೋಡ್ಕೊಂಡು ಹೋಗು. ಅಯ್ಯೋ ನಿಮ್ ಮಗಳಿನ್ನ ಸಣ್ಣೋಳನ್ರಿ. ನನ್ನ ಮಗಳು ದೊಡ್ಡೋಳು ಸಣ್ಣೋಳೋ ಗೊತ್ತಿಲ್ಲ. ನನ್ನ ಮಗಳು ಹಾಲು ಕುಡಿಯ ಇನ್ನು ಚಿಕ್ಕ ಪಾಪುನ ಕಣೆ. ಅಪ್ಪ ನಡಿ, ಏನ್ ಮುಖ ನೋಡಕತ್ತಿದಿ? ನಡಿ ಒಂದು ಕಪ್ ಚಾ ಕೊಡು, ನನ್ನ ಕೆಲಸದಾಗ ಹೋಗ್ತೀನಿ ನಾನು. ಸರಿ ಬರ್ರಿ ಯವ್ವ, ನಾ ಹೋಗ್ತೇನೆ ನೀರ್ ತರಾಕ. ಹೂನ ಮಗಳ ಒಬ್ಬಕ್ಕೆ ಹೋಗ್ಬೇಡವ. ಅಕ್ಕಿ ನಿನ್ ಗೆಸ್ ಬರ್ತಾನ? ಹೂನ್ ಬೇ ಅಕ್ಕಿನೂ ಬರ್ತಾ, ಇನ್ನೇನು ಬರ್ತಾವ ನೋಡು. ಸರಿ ಬಾ ಹೋಗ್ಬಾ. ನಮಸ್ಕಾರ ಸ್ನೇಹಿತರೆ, ಇದೊಂದು ನೊಂದ ಹೆಣ್ಣಿನ ಒಂದು ಕಣ್ಣೀರಿನ ಕತೆ. ಅದೇ ಹೃದಯ ಸ್ಪರ್ಶಿ ಕತೆ. ಇದು ಸಾಮಾನ್ಯ ಕತೆ ಅಂತ ತಿಳ್ಕೊಬೇಡ್ರಿ, ಇದೊಂದು ನೈಜ ಕತೆ. ಇದು ನಮ್ಮ ಗೆಳತಿಯ ನಿಜ ಜೀವನದಲ್ಲಿ ನಡೆದಂತಹ ಒಂದು ಹೃದಯ ಸ್ಪರ್ಶಿ ಕತೆ. ಒಂದು ಹೆಣ್ಣು ಮಗು ತನ್ನ ತಾಯಿ ತಂದೆಯ ಪ್ರೀತಿ ವಾತ್ಸಲ್ಯ ಎಂಬ ಅರಮನೆಯಲ್ಲಿ ಜನಿಸಿ ತಮ್ಮ ತಂಗಿ ಸಂಬಂಧಗಳ, ಅಣ್ಣಗಳ ತಮ್ಮಗಳ ಸಂಬಂಧಗಳ ಜೊತೆ ಖುಷಿಯಿಂದಲೇ ಸ್ವಚ್ಛಂದವಾಗಿ ಅನುಬಂಧಗಳ ಅಂಗಳದಲ್ಲಿ ಹಾಡಿ ನಲಿದು ಕುಣಿದು ಅರಿವಿಲ್ಲದೆ ನುವ್ವಿಲ್ಲದೆ ಬಂಧು ಬಾಂಧವರ ಜೊತೆಗೂಡಿ ಖುಷಿಯಿಂದ ಬೆಳೆದಂತಹ ಕಂದಮ್ಮ ಇವಳೇ ನಮ್ಮ ಪ್ರೀತಿಯ ಗೆಳತಿ ಅಂಜಲಿ. ಅಂಜು ಓ ಏನ್ ಲಿಪ್ಪ ಇಲ್ಲಿ ನಿಂತ್ಬಿಟ್ಟಿಲ್ಲ? ನಾನು ಅಲ್ಲಿ ಮನೆ ಕಡೆ ಕಾಯಕತ್ತೀನಿ, ಯಾವಾಗ ಬರ್ತಾಳಕಿ ಅಂತ. ನಡಿ ಹೋಗೋಣ. ನೀನು ಹೊಂಟೇನವ ನೀರ್ಗೆ? ಅಯ್ಯೋ ಚಿಕ್ಕಮ್ಮ ಅವಾಗಲೇ ಕಾಯ್ತಾ ಇದ್ದೀನಿ. ನಿನ್ನ ಮಗಳನ್ನ ಲಗುನ ಕಳ್ಸದೇ ಇಲ್ಲ ನೋಡಿ ನೀನಂಕರ. ನಮ್ಮಪ್ಪ ಕಡೆ ನಾ ಬಯಸ್ಕೋಬೇಕಾಗತ್ತೀನ. ಲೇ ಬಾಲೇ ಇನ್ನೇನು ಮುಖ ನೋಡಕತ್ತೀವಿ? ಅಯ್ಯೋ ಲಕ್ಷ್ಮಿ ನಡಿ ಬರ್ತೇನೆ. ಏನ ಲಕ್ಷ್ಮಿ ಹೊಂಟಿಲ್ಲಂಗ ನೀ ಮಾತಾಡ್ಸಬಲ್ಲ? ಅಯ್ಯ ಏನ ನೀನ್ ಮಾತಾಡ್ಸಿಲ್ಲ ನಾನು. ಬಿಡು ಆಯ್ತಾ, ನೀನು ಹೊಲಪಟ್ಟೇನೆ ನಾನಂಕ ನೀರ್ ತರಕೊಂಡೆ ನೋಡು. ಹೌದಾ? ಹೋಗು. ನಾನು ಇದು ಮಾಡಕ್ಕಾಗಲ್ಲ, ಎತ್ತು ಇದು ಮಾಡಕತ್ತಾವು. ನಾನು ಹೊಲಕ್ಕೆ ಹೋಗ್ಬರ್ತೀನಿ. ಅವ ಹ್ಞೂ ನಾಯಣ್ಣ ಹೋಗು. ಹೌದು ಅತ್ತಿಗೆ ಏನ ನಿನಗೆ ನಾಷ್ಟ ಕೊಟ್ಟ ಇಲ್ಲ? ಯವ್ವ ನನ್ನ ತಂಗಿಯ, ನಿಮ್ಮ ಅತ್ತಿಗೆ ನಂಗೆ ನಾಷ್ಟ ಕೊಟ್ಟಲ್ಲ. ನೀ ಏನ್ ಅಣ್ಣ ಅಂತ ತಂದು ಕೊಟ್ಟಿಲ್ಲ ನಾಷ್ಟನ. ಹೋಗ್ ಮುಂದೆ ಏನೋ ಕೆಲಸ ಐತ ನೋಡಿ ಹೋಗು. ಸಿದ್ದಪ್ಪನ ಕತೆ ಹಂಗೆ ಸಿಡಿ ಮಾಡಕತ್ತಿ? ಏನೋ ಹೆಂಡತಿ ಜೊತೆ ಜಗಳ ಮಾಡ್ಕೊಂಬಂದೇನ? ಹೋಗ ಹೊಲದಾಗ ಕೆಲಸದವನ. ಇದು ನಂಗೆ ಬೇಕಾಗಿತ್ತು ನೋಡ್ವಾ. ಸುಮ್ಮನೆ ಹೊಂಟಿದ್ದಿ ನೀರ್ಗೆ, ನಾ ಸುಮ್ಮನೆ ಮಾತಾಡ್ಸಿದ್ದೆ ನೋಡಿ ನಿನಗೆ. ಹೋಗು. ಕೊಬ್ಬು ಎಷ್ಟೈತಿ? ಲಕ್ಷ್ಮಿ ಬೇಕಾಗಿತ್ತ ನಿನಗ? ಸುಮ್ಮನೆ ಹೊಂಟಾನಲ್ಲ ಅಣ್ಣ ಅಂತ ಮಾತಾಡ್ಸಕತ್ತಂದ್ರ ನೋಡು ಚಕ್ಕಡೆ ಕುತ್ಕೊಂಡು ಹೆಂಗ್ ಹೊಂಟಾನ ಅಂತ ತಿರುಗಿ ನೋಡ್ತಾ ಇಲ್ಲ ನೋಡ್ಲಿ. ಎಷ್ಟು ಕೊಬ್ಬು ಅಂತೀನಿ ಅಣ್ಣಗ. ಲೇ ಬಾಲೇ ಲಕ್ಷ್ಮಿ ಹೋಗೋಣ. ಅವ್ರು ಹೊಂಟ್ರ ನಡಿಗೆ. ಸುಮ್ಮನೆ ಯಾಕೆ ಇದು ಮಾಡ್ತಿದ್ದ? ಅವ್ನ ಜೊತೆ ಜಗಳ ಮಾಡ್ಬೇಕ? ನೀನ ಕೇಳಿಸ್ಕೊಂಡ್ರೆ ಬಾ ಹೋಗೋಣ. ಆ ಚಕ್ಕಡಿ ಮುಂದೆ ಹೋಯ್ತು. ಇಂತಾದ ಮೂಲಿ ಬರೀ ಅಂಜು ಬರ್ಕಿ. ಅದಕ್ಕೆ ನಿಮ್ಮವ್ವ ನಿನಗ ಅಂಜಲಿ ಅಂತ ಹೆಸರಿಟ್ಟ. ನನಗನ್ಸುತ್ತ ಏನ್ ಅನ್ಸತ್ತು? ಅಂಜು ಬರ್ಕಿ ಅಂಜಲಿ ಅಂತ ನಿನ್ನ. ಆಮೇಲೆ ಬರ್ತಿಲ್ಲ ಮನೆಗೆ, ಅವಾಗೈತಿ ಚಕ್ಕಾಡನ್ ಬಾ ಅಂತ ಕರಿತಿ ನೋಡು. ಅವಾಗೈತಿ ನಿಂದು. ಈಗ ಚಕ್ಕಾಡ ಟೈಮ್ ಅಲ್ಲವಾ? ಬಾ ನೀ ತರಣ. ಅಲ್ಲೇ ಸೆಕೆಂಡ್ ಇಯರ್ ಒಳಗ ಅಷ್ಟು ಮಾರ್ಕ್ಸ್ ತಗೊಂಡಿ ಮತ್ತೇನ್ ಲೇಪ ನೀ ಕಾಲೇಜ್ ಹಚ್ಚಲಿಲ್ಲ ನನ್ನ ಜೊತೆ? ಅಯ್ಯೋ ಹೆಂಗ್ ಹಚ್ಚಕ್ಕಾಗತ್ಲೇಪ? ಅಪ್ಪ ಬೇರೆ ಹೊಲ್ದಾಗ ದುಡಿತಾನ, ರೊಕ್ಕ ಹೆಂಗ್ ಕೇಳಕ್ಕಾಗತ್ತೆ ಹೇಳು? ಅದು ಬೇರೆ ಫೀಸ್ ಜಾಸ್ತಿ ಐತಿ. ಫೀಸ್ ಜಾಸ್ತಿ ಐತ್ರಿನಾ? ನೀನು ಎಷ್ಟು ಚಂದ ಮಾರ್ಕ್ಸ್ ತಗೊಂಡಿ ಗೊತ್ತನ? ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರ ಕಣ್ಲೇ. ಬಾ ನಾಳೆ ನಮ್ಮ ಕಾಲೇಜಿಗೆ ಹೋಗಿ ಬೆಟ್ಟೆರಾಗನ.
ಬೇಡ ಬಿಡ ಕಣೆ, ಯಾಕಂದ್ರೆ ನಮ್ಮ ತಮ್ಮ ತಂಗಿ ಅದಾರ, ಅವ್ರಿಗೆಲ್ಲ ಸ್ಕೂಲು ಕಾಲೇಜ್ ಅಂದ್ರೆ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಬೇಡ ಬೇಡ, ಇದೆಲ್ಲ ನನಗೆ ಸಾಕು ಅನ್ಸುತ್ತೆ ಕಣೆ. ಏನು ಸಾಕು ನಿನ್ನ ತಲೆ ಕಾಯಿ ಪಿಂಡ, ನಾಳೆ ಜೀವನ ನಡೆಸಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ ಕಣೆ. ನೀನು ಕಲ್ತಿದೀಯಾ PUC ಮೇಲೆ ಒಂದು ಸ್ವಲ್ಪ ಕಲ್ತ್ಬಿಟ್ರೆ ಇನ್ನೂ ಸ್ವಲ್ಪ ಆರಾಮಾಗುತ್ತಲ್ಲ ನಿನಗೆ. ನಾಳೆ ಯಾವುದೋ ಒಂದು ಜಾಬು ಗೀಬು ಏನಾರು ಮಾಡ್ಬೋದಲ್ಲ, ನಾಳೆ ಅಪ್ಪ ಅಮ್ಮಗೆ ಸಹಾಯ ಆಗುತ್ತೆ ತಾನೆ. ಅದು ನಿಜಾನೇ, ಆದರೂ ನಾ ಹೆಂಗೆ ಕೇಳಲಿ ಕಣೆ ಪಾಪ ನಮ್ಮ ಅಪ್ಪಗ. ನಿಂಗೆ ಅಷ್ಟು ವಿಷಯ ಗೊತ್ತಿಲ್ಲನೆ, ಎಲ್ಲರೂ ಬಾಯಿಲಿ ಕೇಳ್ತಾರ, ನೀನು ಬಾಯಿಲಿ ಕೇಳು. ಲಕ್ಷ್ಮಿ, ನನಗೆ ನೀನು ಏನಪ್ಪ ಹೋಗೆ. ಈ ತರ ಮಾಡ್ಕೊಂತಿದ್ರೆ ಜೀವನ ಬಹಳ ಕಷ್ಟ ಆಗುತ್ತೆ ಕಣೆ. ಅದು ನಿಮ್ಮಮ್ಮ ಯಾಕಾದ್ರೂ ನಿಂಗೆ ಅಂಜಲಿ ಅಂತ ಸಿಟ್ಟಾಳೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಹಿಂಗೆ ಹಂಚ್ಕೊಂತಿದ್ರೆ ಜೀವನ ಹೆಂಗೆ ಮಾಡ್ತೀಯಾ? ಅಪ್ಪನ ಮುಂದೆ ಹೋಗಿ ಕೇಳು ಅಂತಂದ್ರ ಹಾ ಐ ಅಂತೀಯಾ? ಹಂಗೆಲ್ಲ ಮಾಡಬಾರ್ದು ಕಣೆ. ಧೈರ್ಯವಾಗಿ ಅಪ್ಪ ನಾ ಕರಿತೇನಪ್ಪ, ಹಿಂಗೆ ಜೀವನ ನಡೆಸ್ತೀನಪ್ಪ, ಹಿಂಗೆ ನಿಮ್ಮನ್ನ ಸಾಕ್ತೀನಪ್ಪ ಅಂತ ಹೇಳಲ್ಲ. ನಿಮ್ಮಪ್ಪ ಏನು ಬೇಡ ಅಂತ ನಾನು. ಆದರೂ ನನಗೆ ಹೆದರಿಕೆ ಕಣೆ. ಪಾಪ ಅಪ್ಪ ತಮ್ಮ ಮತ್ತು ನಮ್ಮ ತಂಗಿನ ಇನ್ನೂ ಭಾಳ ಕಲಿಸೋದು ಮಾಡೋದು ಐತಿ. ಅದು ಬೇರೆ ಮತ್ತು ನಂದೇನಾರ ಮದುವೆ ಫಿಕ್ಸ್ ಆಗ್ಬಿಟ್ರೆ ಅವಾಗೇನು ಮಾಡೋದು? ಮದುವೆಗೆಲ್ಲ ಸಾಲ ಆಗಿಲ್ಲ ಮಾಡ್ತಾನೆ ನಮ್ಮಪ್ಪ. ಏನು ಮದುವೆ ಕಡೆ ಆಸೆ ಜಾಸ್ತಿ ಆಗ್ತೈತೆ ಮತ್ತೆ? ಅಯ್ಯೋ ಹಾಗಲ್ಲ ಕಣೆ. ನೋಡಂಜು, ನಿನ್ನ ಪ್ರೀತಿ ಗೆಳತಿಯಾಗಿ ಹೇಳ್ತಾ ಇದ್ದೀನಿ, ನಿನ್ನ ಜೀವನ ನೀರು ರೂಪಿಸ್ಕೋಬೇಕು ಅಷ್ಟ. ನಿಮ್ಮ ಅಪ್ಪ ಅಮ್ಮನ ಸಾಕ ಜವಾಬ್ದಾರಿ ನಿಂದ ಅಲ್ವೇನೆ? ಪಾಪ ನಿಮ್ಮ ತಮ್ಮ ಇನ್ನೂ ಸಣ್ಣವನದನ, ನೋಡು ಇನ್ನೂ ಸ್ವಲ್ಪ ಮುಂದೆ ಕಲಿತ್ರ ನಿಂಗೆ ಒಳ್ಳೇದು. ಸರಿ ಬಾ, ನೀರು ತುಂಬಿಕೊಡ್ಬೋದು. ಮತ್ತೆ ನಮ್ಮಪ್ಪ ಇಲ್ಲೇ ಬಾರ್ಕೊಳ್ಗೆ ಇಟ್ಕೋತಾನೆ, ನಾನು ಲೆಪ್ಪ ನಡಿಪಾ. ಅಲ್ಲಿ ನೋಡು, ಸಿದ್ಧ ಬಂದ ನಿನಗೆ PP ಊತಾಕತ್ತನ. ತಾಯಿ, ಅದು PP ಅಲ್ಲ, ಸೀಟಿ. ಅದ ನೋಡಲ್ಲ ಹಿಂಗ ನೋಡಕತ್ತನವ. ಇವಳೇ ನಂಗೆ ಸೀಟ್ ಹಿಡಕತ್ತಲ್ಲ. ಸಿದ್ಯಾ, ಏನು ಸಿಟಿ ಓದೋ ಸೌಂಡ್ ಜಾಸ್ತಿ ಆಗ್ತಾ ಇದೆ, ಯಾಕ? ಹಂಗ ಸುಮ್ಮನೆ ಲಕ್ಷ್ಮಿ. ಕಾಲನು ಕೈಗೆ ಬರ್ಬೇಕು ಅಂತ ಇದಾವು. ಹೆಂಗಂತಿ ಕಾಲನು ಕೈಯಾಗ ತಗೋಲೇನ ಮತ್ತ? ಯಾಕಲೇ ಸಿದ್ಯಾ, ಕಿವಿನ ಡಮರಾಗ್ಬಿಟ್ಟವನ ಸಿಟಿ ಊದಿ ಊದಿ ಊದಿ. ಏನ ಕಿವಿ ಒಳಗೆ ಸೀಸ ತಕ್ಕೊಂಡಿಲ್ಲ? ಏನು ಹಂಗ್ಯಾಕ್ ನಿಂತು ಇಲ್ಲೇ ಮುಖ ನೋಡಕತ್ತೀರಿ? ತಗೋ ನೀರ ತುಂಬಿಕೊಡು, ಇಲ್ಲಾಂದ್ರೆ ಮನಿ ತವ ಎತ್ಕೊಂಬ, ನನಗೆ ಸಾಕಾಗೈತಿ. ನೀರು ಕೊಡ ತುಂಬಿ ಮನಿತನ ಇಟ್ಟು ಬರ್ಬೇಕಾ? ಮತ್ತಿಷ್ಟ ನಿಂತ್ಕೊಂಡು ಅಂತ ಸಿಟಿ ಹೊಡಿತೈತಿ. ಅದಕ್ಕೆ ಬಾಬಾ ನನ್ನ ಕೆಲಸ ಐತಿ, ನಾ ಹೋಗ್ತೀನಿ. ನಿನ್ನ ಏನ್ರ ಕೆಟ್ಟದ ಬೈದ್ಬಿಡ್ತೀನಿ ನೋಡ್. ಮತ್ತ ಆಮೇಲೆ ನೀನು ದಾರಾಲ ಹಗ್ಗ ಇಲ್ದನ ನೇಣ ಹಾಕೋಬೇಕಾಗತ್ತಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೋಗ್ಲಿಲ್ಲ ಅಂದ್ರೆ ಕಾಲ ತಗೊಂಡ್ ಬಾರಿಸ್ಬೇಕಾಗತ್ತ. ಏನು ಹಗ್ಗ ಇಲ್ದ ನೇಣಕೊಳದ? ಯಾಕೆ ಟ್ರಯಲ್ ಮಾಡಿ ತೋರಿಸ್ಲ ನಿನಗೆ? ಅಯ್ಯೋ ಕರ್ಮವಿ, ಲೇ ಲಕ್ಷ್ಮಿ ಸುಮ್ಮನಿರು, ನಡಿ ನೀರು ತುಂಬ ನಡಿ. ಸುಮ್ಮನೆ ಇವಂಗ ಏನ್ ಮಾಡ್ಬೇಕಂತ ಗೊತ್ತಾಗಲ್ತು. ದಿನ ಬರ್ತಾನೆ ಇಲ್ಲಿ ಅಂತ ಸಿಟ್ಟು ಬಿಡ್ತಾನ. ಇವಂಗ ಹೇಳಿದ್ರೆ ಸುಮ್ಮನೆ ಆಗಂಗಿಲ್ಲ. ಬಾರೆ ಕೈ ಹಿಡ್ಕೊ ಬಾ, ನೀ ಈ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೋತೀನಿ. ಅವನ ಕುತ್ತಿಗೆನ ಈ ನೀರಾಗ ಮುಳುಗಿಸ್ಬಿಡನು ಬಾ. ಅಯ್ಯೋ ಮಾಡ್ತೀನಿ ನನಗ. ಲಕ್ಷ್ಮಿ, ನೀವು ಒಬ್ಳ ಸಿಗು, ಆಮೇಲೆ ಐತ್ ನಿಂದು. ಹೋಗಲೇ ನೀನು ಮುಖ ನೋಡ್ಕೊಂಡಿದ್ದಿಲ್ಲ, ಬಾ ನೀರು ತುಂಬ. ವಾವ್, ಈ ಹುಡುಗಿ ಎಷ್ಟು ಚಂದ ಐತಿ. ಎಕ್ಸ್ಕ್ಯೂಸ್ ಮೀ. ಏನಪ್ಪ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಕತ್ತೀರಿ? ಏನ್ ಸಮಾಚಾರ? ಯಾಕ ಒಂಟಿ ಹುಡುಗಿ ಸಿಕ್ಬಿಟ್ರೆ ಸಾಕನ? ಏನು ಎಕ್ಸ್ಕ್ಯೂಸ್ ಮೀ ಅಂತೀರಿ? ಯಾಕ ನಿನ್ಗಷ್ಟು ಇಂಗ್ಲಿಷ್ ಬರ್ತಾನು? ಅದು ಏನದು? ಇಲ್ಲಿಂತ್ರ ಹೋಗ್ತೀಯೋ ಏನತ್ತೀಯೋ? ನಾ ಅಡ್ರೆಸ್ ಕೇಳಕ್ ಬಂದೆ. ಅಡ್ರೆಸ್ಸಾ? ಯಾವ್ದು ಬೇಕು? ಸ್ಮಶಾನದ ಬೇಕನು? ಏನು ಕೊಳ್ಳೇನ ಅಡ್ರೆಸ್? ಅಯ್ಯೋ ಸಾರಿ. ಏನ್ ಬಿಸಿಲೈತಯ್ಯವ, ಈ ಕುತ್ಕೊಳಕ್ಕಾಗಲ್ಲ ನೋಡಿ ಒಲಿ ಮುಂದೆ. ಸಾಕಾಗೋಯ್ತು, ರೊಟ್ಟಿ ಎಲ್ಲ ಆಗೈತಿ. ಮಗಳ ಏನವ್ವ ಆಟ ಆಡಕತ್ತೀನಿ ನಾನು. ಸ್ವಲ್ಪ ಬಾರವ. ಹೇಳುವ ಮಗಳ,
ನೋಡಿ ಇವತ್ತು ತಂದು ಕೊಡು. ನಾ ಸ್ವಲ್ಪ ದೋಸೆ ಹಾಕ್ತೀನಿ, ಪಾಪ ತಿಂತೈತಿ ಹುಡುಗಿ ಮನೇಲಿ ದೋಸೆ ಮಾಡು ಅನ್ನಕತ್ತಾಳ ನಿಮ್ಮ ಅಕ್ಕ. ಅದಕ್ಕೆ ನಾನು ಹೇಳಿದ್ರೆ ದೋಸೆ ಮಾಡ್ಯವ ಅಂದ್ರೆ ಮಾಡಲ್ಲ. ಈಗ ಅಕ್ಕ ಮಾಡೋ ತಕ್ಷಣ ಮಾಡಕತ್ತಿ. ಅಕ್ಕ ಪುಟ್ಟಿ ಅವತ್ತು ಕೆಲಸ ಇತ್ತು ತಾನೆ, ಅದಕ್ಕೆ ಮಾಡಕ್ಕಾಗಿಲ್ಲ. ಈಗೇನು ಮಾಡ್ಲೇಬೇಡ ದೋಸೆನ? ದೋಸೆ ನಾಳೆ ನಮ್ಮ ಮನೆಯಲ್ಲಿ ದೋಸೆ. ಹೋಗುವ, ಅಲ್ಲಿ ಸಣ್ಣ ಡಬ್ಬೆ ಐತಿ ನೋಡು, ಆ ಡಬ್ಬೆಗೆ ಐತಿ, ಹೋಗಿ ತಂಬರುವ ಉದ್ದಿನ ಬೆಳೆನ. ನಂಗೆ ಸ್ವಂತ ಹಿಡಿದ್ಬಿಡ್ತೀಯಪ್ಪ, ಹೋಗು. ಯಾ ಡಬ್ಬಿ? ಅಲ್ಲ ಪುಟ್ಟಿ, ನಿನ್ ಕಣ್ಣಿನ ನೆಚ್ಚ ಬಂದವನ? ಯಾಕವ್ವ? ಅಲ್ಲದೈತಲ್ಲ ಅದೇನದು ಕಾಲಾಗ ಕಾಲಾಗ ಏನಿಲ್ವೇ ನೀನು? ಈಗಿನ ಎಲ್ಲದವ ಪುಟ್ಟಿ ಕರಿ ಆಕಿನ ಅಂಜು. ಹೇಳ್ಬೇವ ಎಲ್ಲೋಗಿದ್ದಿ ಮಗಳ? ಅವಾಗಿಂದ ಕರೆಯಾಕತ್ತೀನಿ. ನಾನಂದೇವ ಚಕ್ಕಾಡಾಕ್ತಿದ್ನಿ ಬೇವ. ನೋಡ್ಬೇವ ಅಕ್ಕಗ ಚಕ್ಕಾಡು ಅಂತ ಹೇಳ್ಕೊಟ್ಟು ನನಗೆ ಡೆಪ್ಪಿ ಹುಡುಕ್ಪ ಅಂತ ಹಾಕತ್ತೇನ್ಬೇ? ನೋಡುವ ಹಿಂಗ ನೋಡು ಮಾಡೋದು. ಇವ್ವ ಯಾಕ ಸೊಂಟ ಭಾಳ ಬಿಡಾಕತ್ತೈತವ ನಂದು. ಯಾಕೆ ಬೇವ ಏನಾತು? ಏನೋ ಗೊತ್ತಿಲ್ವ, 2-3 ದಿನದಿಂದ ರೊಟ್ಟಿ ಬಿಡಾಕ ಆಗವಲ್ತು ನೋಡು, ಸೊಂಟ ಒಂದ ಸಮನ ಬಿಡಾಕತ್ತೈತಿ. ಅಯ್ಯವ್ವ ಮತ್ತೆ ನನಗೆ ಹೇಳ್ಬಾರ್ದನ, ನಾನು ಅಡಿಗೆ ಮಾಡ್ತಿದ್ನಲ್ಲ. ಅಯ್ಯೋ ನನ್ನ ಮಗಳ. ಅಡಿಗೆನ ಪುಟ್ಟಿ ನಿನಗೆ ಮಾಡಕ್ ಬರ್ತಾನೆ? ಯವ್ವ ಅಡಿಗೆ ಏನು ಮಾಡ್ಬೇಕು ಹೇಳಿ, ನಾ ಮಾಡ್ತೀನಿ. ಮಗಳ ಎಲ್ಲ ಆಗೈತೆ ಅಡಿಗೆ, ಸ್ವಲ್ಪ ಹೊರಗೆ ಹೋಗಿ ಒಗ್ಗರಣೆ ಮಾಡ್ಕೊಂಡ್ ಬರ್ಬೇಕು. ನೀರು ಬೇರೆಗಿಲ್ಲ ನನಗಂತ ಬಾವಿಯಿಂದ ಸೇದಕ್ಕಾಗಲ್ವಾ ಮಗಳ? ಬಾವಿ ಕಡೆ ಹೋಗಿ ಅಡಿ ಬೇರೆ ಹೋಗ್ಕೊಂಡ್ ಬರ್ತೀಯನ ಮತ್ತೆ? ಅಷ್ಟೇ ಬೇವ ಹೋಗ್ತೇನೆ ತಗೋ. ಅದು ಅಕ್ಕ ಅಕ್ಕ ನಾನು ಬರ್ತೀನಿ ಅಕ್ಕ. ಅಯ್ಯೋ ಪುಟ್ಟಿ ನೀನು ಬೇಡವಾ, ನೀ ಅಲ್ಲಿ ಹೋದ್ಮೇಲೆ ತರಲೆ ಮಾಡ್ತಿದ್ದಿ ಅಕ್ಕ. ಕರ್ಕೊಂಡು ಹೋಗ್ಲಿಪ್ಪ, ಹಂಗ ನೀನು ಹೋಗದ್ರಾಕಿ ಸ್ವಲ್ಪ ಹಿಂದೆ ಹಾಕ್ತಾಳ. ಹಂಗೆ ಮಾಡ್ಲಾ ಬೇವ? ಹಾಂ ಸರಿ ಸರಿ ಬೇ. ಎಷ್ಟು ಆಳೈತಿದು ನೀರು ಅಂತೀನಿ. ಯವ್ವ ತಾಯಿ ಜಗದೀಶ್ವರಿ ಬಿದ್ದಿಗಿದ್ದಿಲ್ಲಪ್ಪ, ಮತ್ತೆ ನಿನ್ನಂಗೆ ತೆಗೆದ ಬಾವಿಂದ ಅಕ್ಕ. ಯಪ್ಪ ದೇವ್ರೇ ಏನ್ಲೇ ನೀನು ಬಾವಿದ ಎಲ್ಲರೂ ಬಾಯಿ ಬಡ್ಕೊಲ್ಲ ನಾನು ಬಿದ್ದಿಗಿದ್ದಂದ್ರೆ? ಕೊಡು ತಂಬಾಯಿ, ಕೊಡ ತಂಬಾಯಿ ನೀರು ಸಿಗ್ತೀನಿ ಅಕ್ಕ. ಅಯ್ಯೋ ಶನಿ ಅಕ್ಕ, ನಾ ಬಿದ್ದುಬಿಟ್ರೆ ಏನು ಮಾಡೋದು? ಏನು ಮಾಡ್ಬಿಡ, ಚಿಟ್ಟನ ಚಿಟ ಹಚ್ಚಿರು, ಅವಾಗ ಬಾವಿಯಿಂದ ಹೊರಗಡೆ ಎಲ್ಲ ತಾನೇ ನೀರು ಬೀಳ್ತೈತಿ, ಆಮೇಲೆ ಮೇಲ್ ಬರುವಂತಿ. ಹಂಗಾಗುತ್ತಾ ಅಕ್ಕ? ನೀನ್ ತಲಿ ಲೇ ಲೇ ನಿನಗೆ ಬುದ್ಧಿ ಇಲ್ಲನೇ? ನಾನು ಬೇರೆ ಅರ್ಬಿ ಹೋಗಿಬೇಕು. ಅಯ್ಯೋ ಶಿವನೇ ಸೋಪಿನ ಪುಡಿ ತಂದಿಲ್ಲ ನಾನು. ಅಯ್ಯೋ ಅಕ್ಕ ನೀ ಭಾಳ ಬ್ರಿಲಿಯಂಟ್ ಅನ್ಕೊಂಡ್ಬಿಟ್ಟಿದ್ನಲ್ಲ ಅಕ್ಕ. ನೀನು ಸೋಪಿನ ಪುಡಿ ತಂದಿಲ್ಲ, ಅರ್ಬಿ ಮಾತ್ರ ತಂದೇನ? ಮತ್ತೆ ಹೆಂಗ್ ಹೋಗಿದ್ದೆ ಅರ್ಬಿನ? ನೀ ಅಂಗಡಿಗೆ ಹೋಗಿ ಸೋಪಿನ ಪುಡಿ ತಂದಾಗ ಅರ್ಬಿ ಹೋಗಿದ್ದೀನಿ ಏನಂತಿ? ಅಕ್ಕ ಅಂಗಡಿ ಶಟ್ರ್ ಅಂಗಡಿ ಇರೋದಷ್ಟು ದೂರ ಐತಿ, ನಾನು ಅಷ್ಟು ದೂರ ಹೋಗಿ ಬರ್ತೀನ. ಸೂರ್ಯನ ಮುಳುಗಿತ ನೋಡು. ಇಳ್ಕಲ್ ಸೀರೆ ಉಟ್ಕೊಂಡು ತಲೆ ಮ್ಯಾಲ ಅರ್ಬಿ ಗಂಟು ಕಟ್ಕೊಂಡು ಬಾವಿ ಮೇಲೆ ಬಂದಾಳೆ ನಾರಿ, ಅರ್ಬಿ ಒಗ್ಯಾಕ ನೀರು ಸೇತಾಳೆ ಗೌರಿ. ಹಾಡು ಜೋರೈತಲ್ಲೇ ಲಕ್ಷ್ಮಿ. ಉಷಪ್ಪ ಸಾಕಾಗೈತ್ಲಿಪ್ಪ, ಮನೆಗೆ ಅಂತ ಹೊತ್ಕೊಂಡ್ ಬರ್ತೀನ. ನೀ ಬರೀ ಬಂದ್ಬಿಟ್ಟಿಲ್ಲ ಮುಂದೆ. ನಿನ್ನ ಮನೆಗೆ ಹೋದಾಗ ನಿಮ್ಮ ಒಂದು ತೊಗೊಂಡು ಹಾಡುವ ಅರ್ಬಿನ ಅಂತಂದು ನಾನಕ ಓಡ್ಕೊಂಡ್ ಬರ್ತೀನ. ಬಾವಿ ಮುಟ್ಟಿ ಬಿಟ್ಟಿ ನೀನು. ಅಲ್ಲ ಲಕ್ಷ್ಮಿ ನನಗೆ ಹೇಳ್ಬೇಕಿಲ್ಲ, ನಾನು ಅರ್ಬಿಗಾಕ್ ಬರ್ತೇನೆ ಇನ್ನಿಲ್ಲು ಅಂದಿದ್ರೆ ನಿಲ್ತಿದ್ನೆ. ನಿನಗೇನು ಗೊತ್ತು, ನೀ ಬೇರೆ ಇವಾಗ ಚಕ್ಕ ಆಡಿ ಮನೆಗೆ ಹೋಗಿದ್ದಿ, ಮತ್ತೆ ನಿಮ್ಮ ಅಪ್ಪನ ಕಡೆ ಬಾರ್ಕೊಲ್ ತೊಗೊಂಡು ಕೊಡಿಸ್ಕೊಂಡು ಇಟ್ಕೊಂಡಿಯಾ ಅಂತ ನಾನು ಪುಟ್ಟಿ ಕರ್ಕೊಂಡು ಬಂದೆ. ಅಕ್ಕ ಅವ್ರ ಅಪ್ಪನ ಕಡೆ ಆಕಿ ಬಾರ್ಕೊಲ್ ತೊಗೊಂಡು ಹಿಡಿಸ್ಕೊಂತಾಳನು. ತಾಯಿ ಬಾಯಿ ಮುಚ್ಕೊಂಡು ನಿಂತ್ಕೋ. ಮತ್ತೆಲ್ಲಾರ ಮುಂದೆ ಹೋಗಿ ಬೊಬ್ಬಟ್ ಮಾಡ್ಬಿಟ್ಟಿ. ಮೂನ್ಲೇಪ್ಪ ನಾನು ಅರ್ಬಿ ಹೋಗಿಬೇಕಾಗಿತ್ತು, ಈಕಿ ಸೋಪಿನ ಪುಡಿನ ತಂದಿಲ್ಲ. ಅಯ್ಯೋ ತಂದಿಲ್ಲ ಅಂದ್ರೆ ಬಿಡು, ನಾ ತಂದೇನಿಲ್ಲ, ಇಬ್ರು ಹಂಚ್ಕೊಂಡು ಹೋಗೇನು. ನಾಳೆ ಹೋಗಿ ನಂಗೆ ತಂದ್ಕೊಡಂತಿ ಸೋಪಿನ ಪುಡಿನ. ನಾಳೆ ಯಾಕ ಮನೆಗೆ ಹೋಗುತ್ತಿಲ್ಲ ಅಂತ ತಂದು ಕೊಡ್ತೀನಿ ಬಿಡು. ಲೇಪ ನನಗೂ ಸಾಕಾಗೋಯ್ತು. ಮಾರು ಮಣ್ಣಾಗ್ಲಿ ಆ ನಳ್ದವ್ ಏನಾಗೈತೋ ಏನ ಬರ್ಲಾರ್ದ ಬ್ಯಾನಿ. ನೀರೇ ಬಿಡವಲ್ಲೇಪ್ಪ, ಅಲ್ಲಿಂದ್ರ ಇಲ್ಲಿವರೆಗೆ ಹೊತ್ಕೊಂಡ್ ಬರ್ತಿ ಸೊಂಟನ ಮುರಿದು ಹೋಗುತ್ತೆ. ಅರ್ಬಿ ಬೇರೆ ಇಷ್ಟ ಹಾಕೊಂಡು ಅದಾವು. ಮನ್ಯಾಗ ನೋಡಿದ್ರೆ ಗಂಡು ಮಕ್ಕಳೆಲ್ಲ ಕಿತ್ತಿ 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 ಅರ್ಬಿ ಒಗದು ಹೋಗ್ಯಾಕ ಹಾಕಕತ್ತಾರ ಬಿಡ. ನಾವ್ ಹೆಂಗ್ ಹೋಗ್ಯದ ಯವ್ವ ತಾಯಿ ಜಗದೀಶ್ವರಿ, ನನಗೆ ಸಾಕಾಗೈತವ ಯವ್ವ. ನೀರು ನಾವು ಸಿಕ್ನಂದ್ರ ಅವನ್ನೆಲ್ಲ ಕುತ್ತಿಗೆನ ಸೀಳ್ಬಿಡ್ತೇನೆ ನೋಡ್ಲೆ.
ಹ್ಞೂ ಲೇಪ್ಪ ನೀರ ಬಿಡವಲ್ಲ ತಗ. ಹೌದು ಬಿಡ್ಲಿ ಪಾಪ, ನೀನ್ಯಾಕೆ ಹಂಗೆ ಬೈತೀವಿ ಪಾಪ ಕಣೆ. ಬಿಡಲಿ ಪಾಪ ಅಂತ ನೀ ಬಿಡವ ಪಾಪ ಅನ್ಕೊಂತ ಕುತ್ಕೋ. ನಿನಗೇನು ಗೊತ್ತು ನೀರು ಸೇದಂದ್ರೇನು ಕಷ್ಟ ಅಲ್ಲದೆ ಮತ್ತಿನ್ನೇನು, ನಿನಗೇನು ಗೊತ್ತ ಬಿಡು, ನಿನಗೇನು ಆಗಾಗಿಲ್ಲ ಬಿಡು, ನಿನಗೂ ಸೇರಿ ನಾನೇ ಕೊಡ್ಬೇಕು ನೀರನ್ನ. ಅವ್ನಿಗೇನು ಬಹಳ ಬೈತೆ ಏನೋ ರೋಗ ಹೊತ್ಕೊಂಡು ಹೋಗ್ಬಾರ್ದ ಅವನ್ನ. ತಿಳಿ ಮೇಲೆ ಅಂತ ಟಪ್ ಅಂತೀರ ಬೀಳಬಾರ್ದ, ಹೋಗ್ತಾ ಹೋಗ್ತಾ ಜಾರ್ಕೊಂಡು ಬೀಳಬಾರ್ದ, ಬಾಯಾಗ ಒಂದು ಹನಿ ನೀರು ಬೀಳಾದ್ರೆ ಸಾಯ್ಬೇಕು ನೋಡಿ ಅವ. ಅಯ್ಯಕ್ಕ ಹಂಗಂದ್ರೆ ನೀ ಹೇಳ್ತಿಲ್ಲ ಜಗ್ಗೇಶನ ಜಗ್ಗೇಶನ ಹಾಡಾಡ್ತಾನಲ್ಲ ಆ ಹಾಡ ಇವ ನಿಂದಳೆ ಅದಕ್ಕ ತಂದಾನ ತಾನನ ತದನಾನ ತಾನನ. ಹಾವಾನು ಕಚ್ಚಬಾರ್ದ ಚೀಲಾನು ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಕಡಿಯಬಾರ್ದ, ನಾಗರ ಜ್ವರ ಬಂದು ನರಳಾಡಿ ಸಾಯಬಾರ್ದ. ತಂದಾನ ತಾನನ ತದನಾನ ತಾನನ. ಹಂಗಾಗಬೇಕನಕ್ಕ ನೀರು ಬಿಡೋಂಗ. ಹಂಗನ ಆಗ್ಬೇಕು ನೋಳೆ ಪುಟ್ಟಿ. ಹಾರಾಡಿ ಸಾಕು, ಬರ್ರಿ ಅರಿವಿ ಹೋಗೋಣ. ಪುಟ್ಟಿ ಹೋಗಿ ನೀ ಎಲ್ಲ ಆಟ ಆಡೋಗು. ಅಕ್ಕ ಏನ್ಲಿಪ್ಪ ಇನ್ನ ಮುಖ ಉಬ್ಬಿಸ್ಕೊಂಡ ನಿಂತ್ಬಿಟ್ಟಿಯಲ್ಲ, ತಗೋ ನೀರ್ ಸೇದ ನಾನು ಸೇದ್ಕೋಬೇಕು. ಲೇ ನಗಲೇಪ್ಪ. ಇಲ್ಲೇನ ಎದ್ರಕ್ಕಿಂತ ಮೊದ್ಲಿದ್ದೆ ವಾಸಿ ಇತ್ತು ನೋಡು. ಆ ಒಂದು ಆ ಎರಡು ಅಲ್ಲ ನಮ್ಮ ಹುಡುಗಿ ನಿಂತೈತಿ. ಹೋಗಿ ಇವತ್ತ ಮಾತಾಡ್ಸಿ ಬಿಡೋಣ. ನಿನ್ ಹಿಂದೆ ನೋಡು, ನಿಂದ ಏನಿರುತ್ತೆ ನಿಮ್ ತಂಗಿದಾಗ ಅಷ್ಟೇ. ತಗೋ ಕೆಲಸ ಮಾಡು. ಅದು ಏನು ಕೊಳಿ ಮರಿ ಅನ್ನಕತ್ತಿಯಲ್ಲ, ಯಾಕ ಕಾಳ ಹಾಕ್ಬೇಕ ನಿನಗ? ಅದು ನೀರ್ ಬೇಕಾಗಿತ್ತು. ಏನು ನೀರ್ ಬೇಕಾ? ಬಾಪ ಬಾ ಮಹಾರಾಜ ಬಾ, ಬಾವಿ ಒಳಗ ಮುಳುಗಿಸ್ಬಿಡ್ತೇನೆ ನಿನ್ನ. ಅಯ್ಯೋ ಕ್ರಮವೇ, ಈ ಹುಡುಗಿ ಮಾತಾಡ್ಸ್ಕೊಂಡ್ ಬರ್ಬೇಕಂತಂದಾಗ ಇದೇನಿದ ಈ ಹೆಣ್ಮಗಳು ಇಲ್ಲೇ ನಿಂತ ಬಿಡ್ತೈತಿ. ಮಧ್ಯಾಹ್ನ ನಾಗಲ್ ಹೋಗಿ ಬಂದಂಗ ಬರ್ತಾನೆ ಇರುತ್ತಿದ. ಮಹಾರಾಜ ನಾನು ನಾಗರಾವು ಬಾಯಿ ನಿನ್ ಕಸ್ತೇನೆ. ಅದು ಅಕ್ಕ ಏಂತಮ್ಮ ಪುಟ್ಟಿ ಬಾಯಿ, ಈ ಅಂಕಲ್ ಏನ ನೀರ್ ಬೇಕಾಗಿತ್ತಂತ, ಬಾ ಇಬ್ರು ಸೇರಿ ಈ ಬಾವಿ ಒಳಗ ಮುಳುಗಿಸೋಣ ಏನಂತಿ? ಲಕ್ಷ್ಮಿ ಬಿಡ ಬಾಯಿ ಮುಚ್ಕೊಳಮ್ಮ. ಹೌದು ಯಾವ ಊರಗ ಹುಡುಗ ನೀನು? ಏನ್ ಈ ಕಡೆ ಆ ಕಡೆ ನೋಡೇ ಇಲ್ಲ ನಾನು ಈ ಊರಾಗ. ಎಲ್ಲಿಂದ ತಪ್ಪಿಸ್ಕೊಂಡ್ ಬಂದಿ? ಕಾಡು ಪಾಪನ್ ಗತಿ ಇದೆಯಾ? ಯಾವ ಕಾಡು ನಿಂದು? ಯಾವ ಕಾಡಿಂದ ಮಧ್ಯೆ ತಪ್ಪಿಸ್ಕೊಂಡ್ ಬಂದಿ ಅಂತೀನಿ ನಾನು. ಅದು ಅದು ಅಕ್ಕ ನನಗನ್ಸುತ್ತ ಅಮೇಜಾನ್ ಕಾಡಿನಿಂದ ತಪ್ಪಿಸ್ಕೊಂಡ್ ಬಂದಾರ ಈ ಅಂಕಲು ಅಂತ. ರಾಜ ಮಹಾರಾಜ ನೀರ್ ಬೇಕಂದಿಲ್ಲ, ಹೆಂಗ್ ಕುಡ್ತಿದಿ? ಏನಾರ ತಟ್ಟಿಗಿಡಿ ತಂದಿಯನ? ನಾನು ಭಿಕ್ಷುಕ ಮಾಡ ಏನು ಹೆಣ್ಮಗಳ? ಭಿಕ್ಷುಕನ ಮಾಡಿ ಕೊಡು, ವಾಟೆ ತುಂಬಿ ಕೊಡ್ತೇನೆ ಹಿಗ್ಗುವಂತಿ ನೀರ್ನ. ಅಯ್ಯೋ ದೇವ್ರೇ. ಅದು ಅಕ್ಕ ಎಂತಮ್ಮ ಏನಾದ್ರೂ ರಾಖಿ ಕಟ್ಬೇಕ ನಿಮ್ಗ? ಎಷ್ಟು ಇಟ್ಕೊಂಡಿ ರೊಕ್ಕನ ಕಿಶದಾಗ? ರಾಖಿ ಕಟ್ತೀನಿ. ಎಷ್ಟು ರೊಕ್ಕ ಕೊಡ್ತೀವಿ? ಅಕ್ಕ ಈಗಿಲ್ಲೈತಿ ರಾಖಿ ಹಬ್ಬ. ರಾಖಿ ಹಬ್ಬ ನಾವೇ ಕಟ್ಟಿದಾಗ ರಾಖಿ ಹಬ್ಬ ಬರುತ್ತಪ್ಪ. ಕೊಡು ಕೈನ, ರಾಖಿ ಕಟ್ತೀನಿ. ಹಂಗ ಎಷ್ಟು ರೊಕ್ಕ ಕೊಡ್ತೀನಿ? ಎಷ್ಟಿಟ್ಟಿ ಪರ್ಸ್ನೆ ರೊಕ್ಕನ? ಅಯ್ಯೋ ದೇವ್ರಿ. ಅಕ್ಕ ನಂಗೆ ಟೈಮ್ ಆಯ್ತು, ನಾನು ಹೋಗ್ತೀನಿ. ಅಯ್ಯೋ ತಮ್ಮ ಹೊಂಟ ಬಿಟ್ಟಿಲ್ಲ, ರಾಖಿ ಕಟ್ಟಿಸ್ಕೊಳಲ್ಲನ? ಅಕ್ಕ ಆಮೇಲೆ ಬಿಟ್ಟು ಹಾಕ್ತೀನಿ ಬಿಡು. ಎದಕ್ಕೋ ಹರಿಶ್ಚಂದ್ರ ಘಾಟ್ಗೆ ಅಡ್ರೆಸ್ ಕೇಳಕನ? ಸುಳೆ ಮಗ ಒಂದ್ 5 ನಿಂತ್ಕೊಳ್ಳ ಮಾಡ್ತೀನಿ ನಿನಗ. ಯವ್ವ ಮಗಳ ಯಾಕೆ ಬೇವ ಇಲ್ಲಿ ಕುಂತಿ? ಯಾಕೆ ತಲೆನೋವು ಕಡಿಮೆ ಆಗ್ತಾ ಇಲ್ಲ? ಯಾಕೆ ನೋಡ ಭಾಳ ತಲೆನೋವು ಆಗ್ತೈತಿ. ಒಂದು ಕಪ್ ಚಾ ಕಾಸ್ತೀನ? ಚಾನ ಎಷ್ಟೇ ಕುಡಿತೀವಿ? ಚಾ ಕುಡಿಬಾರ್ದು ಬೇವ. ಚಾ ಏನೋ ಕಾಸು ಕೊಡ್ತೀನಿ, ಪಿತ್ತ ಏನೋ ಜಾಸ್ತಿ ಆಗೈತೆ ನೋಡು, ಅದಕ್ಕೇನ್ರ ತಲೆನೋವು ಆಯ್ತನ ಮತ್ತ? ಲೇ ಅಂಜು, ಏನ್ಲೇ ಲಕ್ಷ್ಮಿ
ಅದು ಬಾಲೆ ಚಕ್ಕಾಡನ ಚಕ್ಕನ ಸುಮಿರು ನಮ್ಮ ಹೋಗಿನ ಚಾ ಕಾಸ್ಬೇಕಂತ ತಲೆ ನೋವಾದೈತಿ ಆಮೇಲೆ ಕಾಸು ಕೊಡಂತಿ ಬಾಲೆ ಹೌದು ನಿಮ್ಮ ಹೋಗಿ ಯಾಕೆ ತಲೆ ನೋವಾದೈತಿ ನಿನ್ ತಲೆ ತಿಂದಿಯೇನ ಅದಕ್ಕೆ ತಲೆ ನೋವಾದೈತಿ ನಿಮ್ಮ ಹೋಗ ಲಕ್ಷ್ಮಿ ತಿನ್ನೇನ ಆಂಟಿ ತಲೆ ನೋವು ಯಾಕೆ ಬರತೈತಿ ನಿನಗ ಬೆಳಿಗ್ಗೆ ಲಘು ಹೇಳ್ತೇನಲ್ಲ ಅದಕ್ಕೆಲ್ಲ ತಲೆ ನೋವಾದೈತನ ಅಷ್ಟ ಅದಕ್ಕೆ ಚಾ ಕಾಸ್ಕೊಂಬ ಅನ್ನತ್ತಿದ್ದೆ ನೀನು ಕುಡಿತೀನಿ ಚಾನ ಇಲ್ಲಪ್ಪ ನಾ ಕುಡಿಯಲ್ಲ ದಿನಕ್ಕೆ ಬೆಳಿಗ್ಗೆ ಒಂದೇ ಸರಿ ನಾ ಕುಡಿಯೋದು ಇನ್ನೊಂದ್ಸರಿ ಕುಡಿದ್ರೆ ನಮ್ಮಪ್ಪ ಬಾರ್ಕೊ ತಗೊಂತಾನ ಮಾತ್ ಸಾಕು ಬಾಲೆ ಚಕ್ಕಾಡನ ಏನ್ ಮಾಡ್ತೀಯ ಸುಶೀಲಕ್ಕ ಬಾರ ನೀನು ಲಕ್ಷ್ಮಿ ಅಲ್ಲ ನಾಚಿಕಮ್ಮ ಯಾಕೆ ಮರ್ತ್ಬಿಟ್ಟೇನ ಇನ್ನ ನೀನ್ ಮದ್ವೆ ಆಗಿಲ್ಲನ ಓಹೋ ನನಗೆ ಗೊತ್ತಾತು ನೀ ಎದಕ್ ಬಂದಿ ಅಂತ ಯಾಕೋ ಇನ್ನೇನ ಯಾಕ ಹುಡುಗಿಗೆ ಗಂಡು ತೋರ್ಸೋದು ಗಂಡಗ ಹುಡುಗಿ ತೋರ್ಸೋದು ಇದೇ ಕೆಲಸ ತಾನ ನಿಂದು ಎಷ್ಟು ಅರ್ಥ ಮಾಡ್ಕೊಂಡಿಲ್ಲಪ್ಪ ನಾನು ಮತ್ತೇನ ಯಾಕ ಈ ಕಡೆ ಬಂದ್ಬಿಟ್ಟಿದಿ ನಿನ್ನ ಮದುವೆ ಮಾಡಾರ ಇಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿನಿ ಒಂದ್ ಒಳ್ಳೆ ಹುಡುಗ ನನ್ಲಿಪ್ಪ ನಿನ್ನ ಹೆಸರು ಹೇಳೇನು ಮತ್ತೆ ನಾನು ಇಷ್ಟೊಂದು ಮದುವೆ ಆಗಲ್ಲಪ್ಪ ಯಾಕೋ ನಾನು ನಿಮ್ಮಪ್ಪ ಹೇಳೇ ಹೇಳ್ತೇನೆ ನೋಡು ಯಾಕ ನಾವೇನ್ ಮದುವೆ ಆಗೋದು ಇದ್ರೊಳಗಿಲ್ಲ ನಮ್ದ ಕಷ್ಟ ಭಾಳ ಐತಿ ಅದೇನ್ ಬೇಡ ಬಾ ಅಂಜು ನಾ ಚಕ್ಕಾಡನ ಅಲ್ಲ ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡೋಕ್ಕಾಗತ್ತ ಅದನ್ನ ಬಿಟ್ಟು ನೀನು ಬಿಡು ನಿನ್ ಜೊತೆ ಮಾತಾಡಿದ್ರೆ ಏನು ಉಪಯೋಗ ಇಲ್ಲ ಮತ್ತೇನ ಲವ್ ಯು ಮಾಡಿ ಮತ್ತೆ ಅವ್ವ ನಮ್ಮಪ್ಪ ಇದನ್ನೇರ ಕೇಳಿಸ್ಕೊಂಡ್ರ ಊರು ತುಂಬಾ ಬಾರ್ಕೊ ತಗೊಂಡು ರಪ ಅಂತ ಹೊಡ್ಕೊಂಡ್ ಬಂದ್ಬಿಡ್ತಾನ ಸುಮ್ಮನೆ ಅಯ್ಯವ ನೀನು ಸುಮ್ಮನೆ ಅನ್ನೆ ಬಿಡ್ಲಿಪ್ಪ ನಾನೇ ಕೇಳಿ ಹೌದು ಮತ್ತೆಲ್ಲಾರ ನೋಡಿ ನಿಮ್ಮಪ್ಪ ಇನ್ನ ಇಲ್ಲ ಏಕ ನಮ್ಮ ಅಕ್ಕಂದಾಗ್ಲಿ ಆಮೇಲೆ ನನ್ ನೋಡ್ತಾರ ಅಂದ್ರೆ ನೀ ಕ್ಯಾನ್ಸಲ್ ನೀಗ ಏನ ಮೀನಾ ಅಲ್ಲೇ ಮದಕೊಂಡು ನಿಂತ ಬಿಟ್ಟಲ್ಲ ಚಿಕ್ಕಮ್ಮ ಮೀನಾ ನೀರ್ನೊಳಗ ಈಜ್ಕೊಂಡು ನಿಮ್ಮ ಮನೆ ಬಂದ ಹಂಗ ಸುಮ್ಮನೆ ಅಂಕರ್ ಬರಂಗಿಲ್ಲ ಈ ಮೀನಕ್ಕ ನೋಡು ಎಷ್ಟು ಅರ್ಥ ಮಾಡ್ಕೊಂಡಳ ನನ್ನ ಬಗ್ಗೆ ಹೌದು ಈಕಿ ಅಂಜು ಆರಾಮದ್ಯಾವ ಹ್ಞೂ ಚಿಕ್ಕಮ್ಮ ಆರಾಮದೇನಿ ಮತ್ತೆ ಸುಶ್ಲಕ್ಕ ಮತ್ತೇನ್ರ ಹುಡುಗಿ ಎಲ್ಲ ತೋರಿಸಿದ್ರೇನ ಎಲ್ಲೇ ಇನ್ನ ಏನು ಇಲ್ವಾ ಸ್ವಲ್ಪ ಸಣ್ಣಕ್ಕೆ ತಗೋ ಇನ್ನ ಸ್ವಲ್ಪ ದಿನ ಬಿಟ್ಟು ಮದುವೆ ಮಾಡ್ತೀವಿ ಸಣ್ಣಕ್ಕೆ ಯಾಕೆ ಸುಮ್ಮನಿರ ಹುಡುಗರು ಕಡಿಮೆ ಆಗ್ಬಿಟ್ರ ಯಾಕ ಮೀನಕ್ಕ ಹುಡುಗರ ಸಂಖ್ಯೆ ಕಡಿಮೆ ಆಗಿಲ್ಲ ಹುಡುಗಿ ಸಂಖ್ಯೆ ಕಡಿಮೆ ಆಗೈತನ ಬರೀ ಇದ ನೋಡು ಹೋಗು ಏನ್ ಆಟ ಆಡ್ಬೇಕನ ಕುಂಟೆ ಬಿಲ್ಲಿ ಆಡ್ಬೇಕ ನೀನು ಚಕ್ಕ ಆಡ್ಬೇಕನ ಏನ ಲಗೋರಿ ಆಡ್ಬೇಕ ಏನ್ ಹಗ್ಗದ ಆಟ ಆಡ್ಬೇಕ ನಿನ್ ಜೊತೆ ನಾನು ಎಷ್ಟು ಅರ್ಥ ಮಾಡ್ಕೊಂಡು ಯಾಕ ಬಾಬಾ ಲಗೋರಿ ಆಡ ನಾನು ಒಂದು ಬಾಲ್ ತಗೊಂಡು ಹೊಡೆದ್ನಿ ಅಂದ್ರೆ ಹಂಗ ಬೆನ್ನು ಕೆಂಪಾಗ್ಬಿಟ್ಟಿರ್ಬೇಕು ನೋಡು ಆಡ ನಾನು ಏನು ಲಗೋರಿ ಆಟನ ಒಲ್ಲೆವಾ ಹೋದ್ ವರ್ಷ ಇದ್ರೊಳಗೆ ಆಡೋ ಮುಂದೆ ಗೊತ್ತಿಲ್ಲ ನನಗೆ ನಾಗರ ಪಂಚಮಿ ದಿನ ನನಗೆ ಹೊಡೆದಿತ್ತು ಒಂದ್ ವಾರ ನನ್ನ ಬೆನ್ನು ಎಷ್ಟು ನೋವಾಗಿತ್ತಲ್ಲ ನಿನಗೇನು ಗೊತ್ತು ಹೊಡೆದಂಗೆನ ನೀವು ಹೊಡೆದಿ ನನ್ನ ನೋವು ನಾನು ಬಸ್ತೇಕಿ ನಾ ಬರಲ್ಲಪ್ಪ ನಿನ್ ಜೊತೆ ಲಗೋರಿ ಆಟ ಆಡಕ ಒಲ್ಲೆನ ಹಂಗಂದ್ರೆ ಸರಿ ಹಂಗಂದ್ರೆ ಹಗ್ಗದ ಆಟ ಆಡೋಣ ಇಬ್ರು ಜೋಡಿಯಾಗಿ ಕುಣಿಯೋದು ಹೆಂಗಂತಿ ಏನು ಹಗ್ಗದಾಟನ ಅವತ್ತನ ಹಿಂಗ ಮಾಡಿ ನನ್ಗ ಬೆಸಿದಿ ಕಾಲು ಫ್ರಾಕ್ಚರ್ ಮಾಡ್ಬಿಟ್ಟಿದ್ದಿ 2 ದಿನ ಕಾಲ್ನ ಎಳ್ಕೊಂಡೇನಿ ನಿನ್ಗೇನ್ ಗೊತ್ತು ನಾನಕ ಬರಲ್ಲಪ್ಪ ನಿನ್ ಜೊತೆ ಆಟಾಡಕ ಅಯ್ಯೋ ಶಿವನೇ ಮತ್ತಿನ್ನೇನು ಆಟಾಡ್ತೀವಿ ನಿನ್ ಜೊತೆ ನಾನೇನು ಆಟಾಡಲ್ಲಪ್ಪ ಹಂಗಂದ್ರೆ ಚಕ್ಕಾಡನ ಕುಂಟೆ ಬಿಲ್ಲಿ ಆಡೋಣ ನಿನ್ ಜೊತೆ ಕುಂಟೆ ಬಿಲ್ಲಿ ಆಡಕ ಚಕ್ಕಾಡಕ ನಿನ್ನಷ್ಟು ಚಿಕ್ಕೊಳಂಗ್ ಕೊಡ್ತಿ ಅನ್ಲಿ ನಾನು ಹೋಗು ಕೆಲಸ ಇದ್ರೆ ನೋಡ್ಕೋ ಹೋಗು ಇಲ್ಲ ಹುಡುಗಿನ ತೋರ್ಸೋಣ ಅಂತ ನಾ ಬಂದಿನಿ ಬಂದ್ಬಿಟ್ಟಾಳೆ ಇಲ್ಲ ಅಂದ್ರೆ ನಿನ್ಗ ನೋಡಿ ಯಾವ್ದು ಹುಡುಗನ್ ತೊಗೊಂಬಂದು ಕಟ್ಟಿಬಿಡ್ತೇನೆ ಅಯ್ಯೋ ನಾನು ಕೃಷ್ಣಗೂ ಮದುವೆ ಆಗಲ್ಲಪ್ಪ ಸುಮ್ಮನೆ ನಿಂತ್ಕೋ ಅದು ಸುಶೀಲಕ್ಕ ನಮ್ಮ ಸಂಬಂಧದೊಳಗ ಒಬ್ಬ ಹುಡುಗ ಅದನವ ನಿಮ್ಮ ಮಗಳನ್ನ ನೋಡೋಣಂತ ಅದಕ್ಕೆ ಅದ ಹುಡುಗಿ ಬೇಕಂತ ಗಂಟು ಬಿದ್ದಾನ ಮತ್ತು ಏನಾರ ಮತ್ತೇನಿತ್ವಾ ಇವ್ರಪ್ಪ ಬರಲಿ ಒಪ್ಕೊಳ್ಳಿ ಆಮೇಲೆ ನೋಡೋಣ ಏನು ಎಂತ ಅಂತ ಮತ್ತೆ ಈಕಿನೇನು ಮತ್ತೆಲ್ಲ ತೋರಿಸೇ ಇಲ್ಲ ಅಂತೀಯಲ್ಲ ತೋರಿಸಿಲ್ಲ ಅಂದ್ರೆ ಏನಾಯ್ತು ಇನ್ನ ಸಣ್ಣೊಳಗಳಕಿ ಅದು ಚಿಕ್ಕಮ್ಮ ನಾನೇನು ಇಷ್ಟು ಲಗು ಮದುವೆ ಆಗಲ್ಲ ಚಿಕ್ಕಮ್ಮ ನಾನಿನ್ನ ಕಲಿಬೇಕಂತೀನಿ ಏನು ಕಲಿಬೇಕಂತೀಯ ಕಲಿತು ಏನು ಮಾಡ್ಬೇಕಂತೀರಿ ಏನು IAS ಆಫೀಸರ್ ಆಗ್ಬೇಕಂತ ಮಾಡಿ ಏನ ಅದು ಚಿಕ್ಕಮ್ಮ ಅದು ಹಂಗಲ್ಲ ಯಾಕ ಮೀನಕ್ಕ ಆಕೇನ ಕಲಿಬೇಕಂತ ಬಿಡು ನೀರಾಗತ್ತಿ ಆಕೆ ಕಲಿಯಾಕ ನೀ ಬಾ ಮುಚ್ಚೆ ಏನು ಕಲಿಬೇಕಂತೀವ ಏನು ಮಾಡ್ಬೇಕು ನೀನೀಗ ಕಲಿತು ಅದು ನಮ್ಮ ಮನ್ಯಾಗ ತುಂಬ ರೊಕ್ಕದ ಸಮಸ್ಯೆ ಐತೆ ಅದಕ್ಕೆ ನಾ ಕಲಿತು ಎರಡು ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡ್ಬಿಟ್ರ ಕಲ್ತ್ಬಿಟ್ರ ಒಮ್ಮಕ್ಕ ನೌಕರಿ ಸಿಕ್ಬಿಡುತ್ತ ನಿನಗ ಅದು ಹಂಗಲ್ಲ ಚಿಕ್ಕಮ್ಮ ಅಂಜು ದೊಡ್ಡವ್ರಿಗೆಲ್ಲ ಎದುರು ಮಾತಾಡ್ತೀನ ಒಳಗೆ ಹೋಗೋ ನಾ ಎಲ್ಲ ಮಾತಾಡ್ತೀನಿ ಮದುವೆ ಮಾಡಬೇಕೋ ಬಿಡಬೇಕೋ ದುಡಿಬೇಕೋ ಏನಂತ ಅಂದ್ಬಿಟ್ಟು 4 ಮಂದಿ ಮುಂದೆ ನನ್ನ ಮರ್ಯಾದೆ ತೆಗಿತೀಯಾ ಚಿಕ್ಕಮ್ಮ ಅಕ್ಕೇನು ತಪ್ಪಂದಂತ ಮಾತಾಡ್ತೀನಿ ಆಕಿಗೆ ಏನೇನು ಬಾಯ್ ಮಾಡಕತ್ರಿ ಓ ಮೀನ ಬಂದಳ ಏನವಾ ಮೀನಕ್ಕ ಆರಾಮದೇನ ಹ್ಞೂ ನಮ್ಮವ ಆರಾಮದೇನು ನೋಡು ಅಂದಂಗ ಈಕಿಗೆ ಒಂದು ಹುಡುಗನ್ ತಂದಿದ್ದೆ ನಾವೀಗ ಮದುವೆ ಮಾಡಲ್ವಾ ಚಿಕ್ಕಪ್ಪ ಇದು ನೋಡು ಮಾತಂದ್ರ ಅದು ಹಂಗಲ್ಲ ಮಾವ ಅದು ಹೆಂಗರ ಇರ್ಲಿವಾ ಸ್ವಲ್ಪ ದಿನ ಬಿಟ್ಟು ನಾವು ಮದುವೆ ಮಾಡ್ತೀವಿ
ರೀ ಸ್ವಲ್ಪ ಏನು ಸ್ವಲ್ಪ ಏನಿಲ್ಲ ಈಗ ಆಕಿನ ಮದುವೆ ಮಾಡಲ್ಲ ಅಷ್ಟ. ನೋಡ್ ಮಾವ, ಒಳ್ಳೆ ಹುಡುಗದನ, ಆಸ್ತಿವಂತದನ, ಒಂದ್ಸತಿ ಯೋಚನೆ ಮಾಡು. ಹ್ಞೂ ಅಂತಂದ್ರೆ ನಾನು ಕರ್ಕೊಂಡ್ಬಂದು ತೋರಿಸ್ತೇನೆ ನೋಡು. ಮುಂದೆ ನೋಡೋಣ ಬಿಡುವ ಏನಂತ. ಹಂಗಲ್ಲ ಮಾವ. ಹೆಂಗಾರ ಇರಲಿ ಏನಾರ ಇರ್ಲಿವಾ ನನ್ನ ಮಗಳಿಗೆ ಕೇಳ್ತೀನಿ ಮೊದ್ಲು. ಆಕಿ ಇಷ್ಟ ಇದ್ರೆ ಮಾಡೋಣ, ಇಲ್ಲ ಅಂದ್ರೆ ಇಲ್ಲ. ಹಂಗಂತೀಯ ಮಾವ? ಸರಿ, ಹಂಗಂದ್ರೆ ನಾ ಹೋಗ್ಕೆಂತು. ಇರ ಚಾ ಕುಡ್ದು ಹೋಗಂತಿ? ಇಲ್ಲ ಏಕ, ನನ್ನ ಚಾ ಆಗೈತಿ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ತಗೋ, ಕೆಲಸ ಐತಿ. ಸರಿ ಬಾ. ಚಿಕ್ಕಪ್ಪ, ನೀ ಚಲೋ ಮಾಡಿದಿ ನೋಡು. ಆಕಿ ಎಂತೆಂತರದ ಹುಡುಗನ್ ಕರ್ಕೊಂಡ್ ಬರ್ತಾಳ, ಮದುವೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ರೊಕ್ಕ ಹಿಂಡ್ತಾಳ ಅಷ್ಟೇ. ಹುಡುಗಾನು ಚಲೋ ಇರಲ್ಲ, ಇತ್ತ ಹುಡುಗಿನೂ ಚಲೋ ಇಲ್ಲ ಅಂತ ಹುಡುಗನ್ ಕರ್ಕೊಂಡ್ ಬರ್ತಾಳ. ನೀನು ಒಪ್ಪಲಾರ್ದು ಚಲೋ ಮಾಡಿದಿ ನೋಡು ಚಿಕ್ಕಪ್ಪ. ಅದು ನನಗೂ ಗೊತ್ತವಾ, ಆದ್ರೂ ಈಕಿನ ಬಾದಿನ ಹೆಂಗೆ ಇಟ್ಕೊಳಕಾಗತ್ತ? ಹೆಂಗಾದ್ರೂ ಮದುವೆ ಮಾಡಿ ಕೊಡೋದಲ್ಲ. ಅದು ಚಿಕ್ಕಪ್ಪ, ಹುಡುಗನ್ನ ನೋಡಿ ಅಳತೆ ಮಾಡಿ ಕೊಡೋಣ ನಮ್ಮ ಗೆಳತಿನ. ಅದು ಹೇಳೋದು ಸರಿನಾ ಬಿಡು. ಅಪ್ಪ, ನಾನು ನಿನ್ನ ಜೊತೆ ಮಾತಾಡ್ಬೇಕಪ್ಪ. ಹೇಳ ಮಗಳ. ಅದು ಅಪ್ಪ. ಹೇಳುವ ಏನು? ಅವ್ರ ಮಾತೆ ಕೇಳ್ಬೇಡ್ರಿ, ಆಕಿ ಬೇರೆ ಯೋಚನೆದಲ್ಲೇ ಇದಾಳ. ಸ್ವಲ್ಪ ಸುಮ್ಮನಿರುವೆ ಚಿಕ್ಕಮ್ಮ, ನಿನಗೆ ಅರ್ಥ ಆಗ್ತಲ್ಲ, ಸುಮ್ಮನಿರು. ಹೇಳುವ. ಅದು ಯಪ್ಪ, ನಮ್ಮುಂದ ಕಾಲೇಜಿಗೆ ಯೋಚಿಸ್ತೇನಪ್ಪ. ಏನು ಕಾಲೇಜ್ಗೆ? ಬ್ಯಾಡ ಮಗಳ, ಈಗ ಅದಕ್ಕೆ ಕಾಲೇಜ್ಗೆ? ಈಗ ಮದುವೆ ಆಗೋ ವಯಸ್ಸು ಬಂದ್ಬಿಟ್ಟೈತಿ, ಮತ್ತೆ ಕಾಲೇಜು ಗೀಲೇಜು ಅಂತ. ಅಪ್ಪ, ಅದು ಹಂಗಲ್ಲಪ್ಪ. ಮನ್ಯಾಗ ಇಷ್ಟೆಲ್ಲ ಸಮಸ್ಯೆ ಇದೆ. ನಂದು ಇದಾಗತ್ತಪ್ಪ. ಸ್ವಲ್ಪ ಕಲ್ತ್ರ ಏನಾದ್ರೂ ನೌಕರಿ ಸಣ್ಣದಾದ್ರೂ ನೋಡಿಕೊಂಡು ನಿಮ್ಮನ್ನೆಲ್ಲ ಜೋಪಾನ ಮಾಡ್ತೇನಪ್ಪ. ಯಾವ ತಾಯಿ, ಜೋಪಾನ ಮಾಡಕ್ ನೀವು ಒಬ್ಬಳ ಇಲ್ಲ, ನಿಮ್ಮ ತಮ್ಮ ಅದನ ದೊಡ್ಡ ಆದ್ಮೇಲೆ ಅವ ಜೋಪಾನ ಮಾಡ್ತಾನ. ಬಾ ಮುಚ್ಚೆ. ಅಪ್ಪ, ಈಗೇನ ಮಗಳ, ನೀ ಏನು ಕಲಿಬೇಕನ್ ಕಾಲೇಜ್ಗೆ? ಅದು ದುಡಿತೀನಿ ಹಂಗ ಹಿಂಗ ಅಂತಲ್ಲ. ನಿನಗಿಷ್ಟ ಅಂದ್ರೆ ಹೇಳು, ಕಾಲೇಜಿಗೆ ಹಚ್ಚೇ ಬಿಡ್ತೀನಿ. ಏನ ನಿಂದು? ನೋಡ್ರಿ, ಈ ವಯಸ್ಸಿನ ಕಾಲೇಜಿಗೆ ಬೇಡ ಬೇಡ ಬೇಡ. ಎಲ್ಲರ ಕಾಲೇಜ್ ಹೋಗ್ತಾನ, ಯಾವ್ದಾರು ಲವ್ ಮಾಡಿ ಏನಾರಾಗಿ ನಮ್ಮ ಮನಿ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ರೆ ಎಲ್ಲಿ ಹೋಗುತ್ತೆ ನಮ್ಮ ಪರಿಸ್ಥಿತಿ? ಅರ್ಥ ಮಾಡ್ಕೊಳ್ರಿ. ನಮ್ಗೆ ಇನ್ನೂ ಒಂದು ಹೆಣ್ಣೈತಿ, ಒಂದು ಹುಡುಗದನ, ಇದೆಲ್ಲ ಬೇಕನ್ರಿ. ಆಕೆಗೆ ಒಳ್ಳೆ ಸಂಬಂಧ ಐತಿ, ಹೋಗ್ಬಿಟ್ಟು ಒಂದು ಯಾವ್ದು ಸಂಬಂಧ ಹೆಂಗಿದ್ದು ಬಂದಿದೆಯಲ್ಲ ಅದನ್ನ ನೋಡ್ಕೊಂಡು ಬರೋಣ. ಏನು ಎಂತಂತ ವಿಚಾರಿಸೋಣ, ಆಮೇಲೆ ಮದುವೆ ತಾನೇ ಮಾಡೋದು, ಅವಾಗ ಮಾಡೋಣ. ಅದನ್ನ ಬಿಟ್ಟು ಆಕೆ ಯಾಕೆ ಇವಾಗ ಕಾಲೇಜ್ ಅಂತ ಇದು ಮಾಡಾಕತ್ತೀರಿ ನೀವು? ಚಿಕ್ಕಮ್ಮ, ಜಗತ್ನ ನೋಡ್ಬೇಕಂದ್ರೆ ಹೊರಗೆ ಬಂದು ನೋಡು. ಸ್ವಲ್ಪ ನಿನಗೆ ಅರ್ಥ ಆಗ್ತಾ ಇಲ್ಲ. ಹೊರಗಡೆ ಎಷ್ಟೋ ಹೆಣ್ಮಕ್ಳು ದುಡಿತಾ ಇದಾರೆ, ಮನಿನ ಸಾಕ್ತಾ ಇದಾರೆ. ನಿನಗೇನು ಗೊತ್ತು? ದೊಡ್ಡವರಾದ್ಮೇಲೆ ಮದುವೆ ಮಾಡ್ಬೇಕಂತ ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೊಂತಿದೀಯ ನೀನು? ಹಾಗೆಲ್ಲ ಅರ್ಥ ಮಾಡ್ಕೋಬಾರ್ದು. ಹೊರಗೆ ಎಷ್ಟೆಷ್ಟೋ ಹೆಣ್ಮಕ್ಳು ದೊಡ್ಡ ಆಫೀಸರೇ ಆಗ್ಬಿಟ್ಟಿದ್ದಾರೆ, ಮನೆ ಎಲ್ಲ ಜವಾಬ್ದಾರಿನ ಹೊತ್ಕೊಂತಿದ್ದಾರೆ, ಗೊತ್ತಾ? ಆದ್ರೆ ನಾ ಏನ್ ಮಾಡಿ, ನನ್ನ ಮಗಳನ್ನೆಲ್ಲ ನಾನು ಕಾಲೇಜ್ಗೆಲ್ಲ ಹಚ್ಚಿಬಿಟ್ಟು ನೌಕರಿ ಎಲ್ಲ ಕಳ್ಸಲ್ಲವಾ? ಚಿಕ್ಕಮ್ಮ, ಅರ್ಥ ಮಾಡ್ಕೋ. ಅಕ್ಕಿನ ಕಾಲ ಮೇಲೆ ಅಕ್ಕಿನ ಇರ್ಲಿ. ನಾಳೆ ಆ ಗಂಡ ಆಗಲಿ ಯಾವನಾರಾಗ್ಲಿ, ಅವಳ ಅತ್ತೆ ಮಾವ ಎಂತೊಂದು ಸಿಗ್ತಾನೋ ಗೊತ್ತಿಲ್ಲ, ಸಿಕ್ಕಾಗ ನಾ ದುಡಿತಾ ಇದೀನಿ ಅಂತ ಛಲ ಅವಳಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೋ. ಲಕ್ಷ್ಮಿ ಹೇಳೋದು ಕರೆಕ್ಟ್ ಐತಲ್ಲೇ. ಏನಾರಾಗ್ಲಿ ಆದ್ರೂ ಬೇಡ ಯಪ್ಪ. ಇಲ್ಲಪ್ಪ, ನಾನು ಹೋಗ್ತೇನೆ. ಲಕ್ಷ್ಮಿ ಜೊತೆ ಕಾಲೇಜ್ ಹಚ್ಚಿ ಬರ್ತೀನಿ. ಅದು ಮಗಳ, ಸರಿ ಆಯ್ತವಾ, ಹೋಗಿ ಕಾಲೇಜ್ ಹಚ್ಚುವ. ನನ್ನ ಗೆಳತಿ ನನ್ನ ಜೊತೆ ಕಾಲೇಜಿಗೆ ಬರ್ತಾ ಇದ್ದಾಳೆ. ಆಯ್ತಪ್ಪ, ತುಂಬ ಥ್ಯಾಂಕ್ಸ್ ಅಪ್ಪ. ಆದ್ರೆ ಮಗಳ ಗಮನ ಇರಲಿ, ಅವ್ರ ತಂಟೆ ಮಾಡೋದು, ಅವ್ರ ಜೊತೆ ಮಾತಾಡೋದು, ಕೆಟ್ಟ ಹೆಸರು ತಗೊಳೋದು ಅಂಥದ್ದೆಲ್ಲ ಏನು ಬೇಡ. ಓದೋದೈತಿ ಬರೋದೈತಿ, ಒಳ್ಳೆ ಹೆಸರು ತಗೊಂಡು ಕೆಳಗಡೆನೆಲ್ಲ ನೋಡ್ಕೊಂತ ಹೋಗ್ಬೇಕಮ್ಮ. ಹಂಗೇನ ಬರಬೇಕು, ನಮ್ಮ ಮಾನ ಮರ್ಯಾದೆ ಉಳಿಸ್ಬೇಕು ಅಷ್ಟವಾ? ಹೇಳಿದಲ್ಲಪ್ಪ, ಸಾಕಪ್ಪ. ಆದ್ರೆ ನಾನು ಒಪ್ಪಲ್ಲ. ಅದು ಅಪ್ಪ. ಬಿಡುವ ಮಗಳ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಹೋಗಿ ಅಡಿಗೆ ಮಾಡಿದ್ರನ ಒಟ್ಟು ಸತಿ ನಡಿವಾ, ಊಟಕ್ಕೆ ಹಾಕೊಡು ನಡಿ. ಬಿಡ ಚಿಂತಿ, ನಡಿ ಕಾಲೇಜ್ಗೆ ರೆಡಿ ಆಗು. ನಾಳೆ ಬೆಳಗ್ಗೆನ ಹೋಗ್ಬಿಡೋಣ. ನಾನು ಇನ್ನೂ ಅಡ್ಮಿಷನ್ ಮಾಡ್ತಿರಲ್ಲ, ನಾನು ನೀನು ಇಬ್ರು ಸೇರಿ ಅಡ್ಮಿಷನ್ ಮಾಡಿಸ್ಬಿಡೋಣ. ಇನ್ನು 2 ದಿನ ಅಂತ ಟೈಮ್, ಲಾಸ್ಟ್ ಡೇಟ್ ಮುಗಿಯಾಕ ಕಾಲೇಜ್ಗೆ. ಹೋಗೋಣ ನಾಳೆ. ಅಯ್ಯಪ್ಪ, ನಾಳೆ ಆಯ್ತು ಮಗಳ, ನಾಳೆ ಇದಲ್ಲ. ರೊಕ್ಕದ ವ್ಯವಸ್ಥೆ ನಾ ಮಾಡ್ತೀನಿ ತಗೋ, ಯೋಚನೆ ಮಾಡ್ಬೇಡ ಮಗಳ. ನಮ್ಮಪ್ಪ ಅದಂತಾನೆ, ನಿಮ್ಮಪ್ಪ ಇರ್ತಾನ, ನೀ ಏನು ಯೋಚನೆ ಮಾಡಕ್ ಹೋಗ್ಬೇಡ. ಥ್ಯಾಂಕ್ ಯು ಅಪ್ಪ, ಐ ಲವ್ ಯು ಅಪ್ಪ.